ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ಧನ್ಯವಾದಗಳು, ನಮಸ್ಕಾರಗಳು. ಇಂದಿನ ವಿಶೇಷವೇನೆಂದರೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತು ಇನ್ನೇನು 2-3 ದಿವಸಗಳಲ್ಲಿ ಸಂಕ್ರಾಂತಿ ಹಬ್ಬದ ಬರುತ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಒಂದು ವಿಶೇಷವೇನೆಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹಾಸನ ಜಿಲ್ಲೆ ಬಯಲಹಳ್ಳಿಯಲ್ಲಿ 13/1/2026 ಬ್ರಹ್ಮರಥೋತ್ಸವ ಪ್ರಾರಂಭವಾಗುತ್ತದೆ. ಹೋದ ವರ್ಷ ನಾವು ವಿಡಿಯೋವನ್ನು ಮಾಡಿ ಹಾಕಿದ್ದಾಗ ಸಾವಿರಾರು ಜನರು ನೋಡಿ ಆನಂದಪಟ್ಟ ಸಮಯವನ್ನು ನಾವು ಚಿತ್ರೀಕರಣ ಮಾಡಿ ಹಾಕಿದ್ದಾಗ ಅವರು ಆನಂದಪಟ್ಟಿದ್ದಾರೆ ಎಂದು ನಮಗೆ ಫೋನ್ ಮುಖಾಂತರ ಮತ್ತು ನಮ್ಮ ಭೇಟಿಯಾದಾಗ ತಿಳಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ. ಆದ್ದರಿಂದ 13/1/2026 ನಡೆಯುವ ಬ್ರಹ್ಮರಥೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮತ್ತು 14 ವಿಶೇಷ ದಿನ ಎಂದರೆ ತ್ಯಾಗರಾಜರ ಕೀರ್ತನೆ. ಕಾಮೇನಹಳ್ಳಿಯ ವರಪುತ್ರ ಎಂದೇ ಹೆಸರಾಗಿರ್ತಕ್ಕಂಥ ರಾಜಗೋಪಾಲ ಅಯ್ಯಂಗಾರ್ ಅವರು ಮಡ್ರಾಸಿನಲ್ಲಿ ತಮ್ಮ ಬೇಕರಿ ವೃತ್ತಿಯನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಪ್ರತಿ ವರ್ಷ ಸಂಪ್ರದಾಯದಂತೆ ಬಂದು ತ್ಯಾಗರಾಜರ ಕೀರ್ತನೆಯನ್ನು ಇಳಿಸಿ ಅವರು ದಾಸರ ವೇಷವನ್ನು ತೊಟ್ಟು ಊರಿನ ರಾಜಬೀದಿಯಲ್ಲಿ ಪುರಂದರ ದಾಸರು ಹೀಗೆ ಇದ್ದರು ನಮ್ಮ ಎಂದು ತಿಳಿದು ಅವರು ಊರಿನ ಸುತ್ತ ರಾಜಬೀದಿಯಲ್ಲಿ ಮೆರವಣಿಗೆ ಬರುತ್ತಾರೆ. ಅಂಥ ಸಂದರ್ಭಗಳಲ್ಲಿ ಮನೆಯವರು ಅವರ ಮನೆಯ ಮುಂದೆ ರಂಗೋಲೆಯನ್ನು ಬಿಟ್ಟು ಅವರು ಬಂದಾಗ ಪಾದವನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ಆರತಿ ಎತ್ತಿ ಅವರಿಗೆ ಅಕ್ಕಿ, ತಮ್ಮ ಕೈಲಾದಂತಹ ಧನ ಸಹಾಯವನ್ನು ಮಾಡುತ್ತಾರೆ. ಇವರು ಆ ತೆಗೆದುಕೊಂಡಂತಹ ಪದಾರ್ಥಗಳನ್ನು ಅವರು ದೇವಸ್ಥಾನಕ್ಕೆ ಕೊಟ್ಟು ಹೋಗುವ ಸಂಪ್ರದಾಯ ಬಹಳ ಅದ್ಭುತವಾಗಿ ಇದೆ. ಈ ಕಾರ್ಯಕ್ರಮವನ್ನು ಹೋದ ವರ್ಷ ನಾವು ಹಾಕಿದ್ದೆವು. USA, ಲಾಸ್ ಏಂಜಲ್, ನೆದರ್ಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ಇಲ್ಲೆಲ್ಲ ನೋಡಿ ಈ ಕಾರ್ಯಕ್ರಮವನ್ನು ಬಹಳ ಆನಂದವಾಯಿತು ಎಂದು ಎಲ್ಲರೂ ಫೋನ್ ಮಾಡಿ ತಿಳಿಸಿದ್ದಾರೆ. ದಾಸರ ವೇಷವನ್ನು ತೊಟ್ಟು ಬಂದಾಗ ಬಯಲಹಳ್ಳಿಯಲ್ಲಿ ಒಬ್ಬರೂ ಮನೆಯ ಒಳಗೆ ಇರುವುದಿಲ್ಲ. ಎಲ್ಲರೂ ಅವರ ಜೊತೆಯಲ್ಲಿ ಬಂದು ಸಂಗೀತ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಆನಂದದಿಂದ ಭಜನೆ ಮಾಡುತ್ತಾ ನಮ್ಮ ಮನೆಗೆ ಪುರಂದರ ದಾಸರೇ ಬಂದರೇನೋ ಎಂಬ ಭಾವನೆಯಿಂದ ಎಂಥ ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ. ಅಂಥ ಕಾರ್ಯಕ್ರಮವನ್ನು ಈ ಬಾರಿ ನಾವು ವಿಡಿಯೋ ಮಾಡಿ ಹಾಕಬೇಕು ಎಂದುಕೊಂಡಿದ್ದೇವೆ. ಅಲ್ಲಿರ್ತಕ್ಕಂಥವರೆಲ್ಲರ ಒಂದು ಸಹಕಾರ, ಒಂದು ಸ್ಫೂರ್ತಿ ನಮಗೆ ದೊರಕಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ದೇವರ ಅನುಗ್ರಹವಿದ್ದರೆ ನಾವು ವಿಡಿಯೋವನ್ನು ಮಾಡಿ ಹಾಕುತ್ತೇವೆ. ತಾವು 16ರ ನಂತರ 17ರ ನಂತರ ತಮ್ಮ ಕಾರ್ಯಕ್ರಮವನ್ನು ಬಯಲಹಳ್ಳಿ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಬನ್ನಿ, ಸ್ವಾಗತವನ್ನು ತಮ್ಮೆಲ್ಲರಿಗೂ ಗ್ರಾಮಸ್ಥರ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಮತ್ತು ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಾವು ಯೂಟ್ಯೂಬಿನಲ್ಲಿ ಹಾಕಿದ್ದೇವೆ. ಸಾಧ್ಯವಾದಷ್ಟು ಯೂಟ್ಯೂಬಿನಲ್ಲಿ ನೋಡಿ. 6,000 ಜನರು ವೀಕ್ಷಿಸಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮತ್ತು 30 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೂ ಹೆಚ್ಚಿನ ಜನರು ಈ ಬಾರಿ ಬಯಲಹಳ್ಳಿಯಲ್ಲಿ ಗ್ರಾಮಸ್ಥರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪುಟ್ಟ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯೂಟ್ಯೂಬ್ ಮಮ್ಮ ಹುಲಿಕಲ್.
ಧನ್ಯವಾದಗಳು.